ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಮಾಡಿದ್ದಾರೆ ಭೂಪರು. ದಂಪತಿಗಳಿಬ್ಬರಿಗೆ ಮಹಾ ಮೋಸ. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಅಲಿತಾ ಇದ್ದಾರೆ. ಇನ್ನು ದಂಪತಿಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 15 ಎಕರೆ 37 ಗುಂಟೆ ಜಮೀನು ಖರೀದಿ ಮಾಡಿ ಮೋಸ ಮಾಡಲಾಗಿದೆ. ಇನ್ನು ಕೆವಿಯಟ್ ನೋಟಿಸ್ ಬಂದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು 6/11/2025 ಜಮೀನು ಖರೀದಿ ಮಾಡಿದ್ದಾರೆ ಈ ಭೂಪರು. ಯಲ್ಲವ್ವ ಹುಕ್ಕೇರಿ ಅನ್ನುವವರ ಹೆಸರಿನಲ್ಲಿ ಜಮೀನಿರುತ್ತೆ. ನಕಲಿ ಡಾಕ್ಯುಮೆಂಟ್ಸ್ ಅನ್ನ ಸೃಷ್ಟಿ ಮಾಡಿ ನಕಲಿ ಮಹಿಳೆಯನ್ನ ಸಬ್ ರಿಜಿಸ್ಟರ್ ಕಚೇರಿಗೆ ತಂದು ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದು. ಚನ್ನಪ್ಪ ಗೌಡ, ಮಲ್ಲಪ್ಪ ಮಲ್ಯಾಗೋಳ, ನಿಂಗಪ್ಪ ಆರಿ, ಮಹೇಶ ಕುಲಕಮರಿ ಸದ್ಯ 4 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇರುವಂತಹ ಜಾಲಕ್ಕೆ ಪೊಲೀಸರು ಸದ್ಯ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಜಮೀನನ್ನ ಖರೀದಿ ಮಾಡಿದ್ದಾರೆ ಅನ್ನುವಂತ ಆರೋಪ ಇದು. ಹಾಗಾಗಿ ದಂಪತಿಗಳಿಬ್ಬರಿಗೆ ಕಿಡಿಗೇಡಿಗಳು ಮೋಸ ಮಾಡಿದ್ದಾರೆ. ನ್ಯಾಯಕ್ಕಾಗಿ ದಂಪತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ 4 ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ. 15 ಎಕರೆ 37 ಗುಂಟೆ ಜಮೀನನ್ನ ಖರೀದಿ ಮಾಡಿ ಈ ರೀತಿಯಾದಂತಹ ಮೋಸವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ನಮ್ದು ಎರಗಟ್ಟೆ ಒಳಗೆ ಜಮೀನು ಐತ್ರಿ. ಅದನ್ನು ಅವ್ರ ಲಂಚದ ಆಸೆಕ್ಕಾಗಿ ಬೇರೆದವ್ರಿಗೆಲ್ಲ ಮಾರ್ಯಾರಿ ದೊಡ್ಡ ಅಧಿಕಾರಿಗಳೆಲ್ಲ ಸಾಮೀಲಾಗ್ಯಾರ ಇದ್ರೊಳಗೆ. ಮತ್ತು ಮೇಲಾಗಿ ಖರೀದಿ ತೊಗೊಂಡವನ ತಮ್ಮ ಇದಕ್ಕೆ ಸಾಮೀಲ್ರಿ ಫಸ್ಟ್ ಹನುಮಂತ ಗೌಂಡಿ ಅಂತೇಳಿ. ಇದರೊಳಗೆಲ್ಲ ಸರ್ಕಲ್ ಅವ್ರು ಏನು ತಲಾಟಿ ತಹಸೀಲ್ದಾರ ಆಮೇಲೆ ಬಾಂಡ್ ಬರೆಯವರು ಎಲ್ಲರೂ ಇದ್ರೊಳಗೆ ಸಾಮೀಲ್ ಅದಾರ ನೋಡ್ರಿ. ಲಂಚ ತೊಗೊಂಡು ಮಾಡ್ಯಾರ. ಯಾವ ವರ್ಷದಾಗ ಖರೀದಿ ಆಗೈತ್ರಿ? 2021 ಆಗೈತೆ ರೀ. ಈಗ ನಮ್ಮ ಹೊಲವ್ರಿ ಎರಗಟ್ಟಿ ಹದ್ದಿಯೊಳಗೆ ನಮ್ಮ ಹೊಲ ಇದ್ದರೆ ಅಲ್ಲಿ 15 ಎಕರೆ 37 ಗುಂಟೆ ರೀ ಫೋರ್ಜರಿ ಮಾಡಿ ನಮ್ಗೆ ಗೊತ್ತಿಲ್ಲದ ಖರೀದಿ ಬರ್ಕೊಂಡಾರ. ಅಥಣಿ ತಾಲೂಕಿನಾಗ ರೀ ಅಥಣಿ ಸಬ್ ರಿಜಿಸ್ಟರ್ ಆಫೀಸಾಗ ಮಾಡ್ಕೊಂಡಾರೆ. ಅಲ್ಲಿಂದ ಕೆವಿಯಟ್ ನೋಟಿಸ್ ಬಂದಾಗ ನಮ್ಗೆ ಗೊತ್ತಾತು ರೀ. ಅದನ್ನು ಆ ಕೆವಿಯಟ್ ನೋಟಿಸ್ ತಗೊಂಡು ನಾವು ಎಸ್ ಪಿ ಸಾಹೇಬ್ರ ಕಡೆ ಹೋಗಿವ್ರಿ. ಅವರು ಅದನ್ನು ಅಥಣಿ ಒಳಗೆ ಫಿರ್ಯಾದಿ ಕೊಡಂದ್ರು. ಬಂದು ಅಥಣಿ ಒಳಗೆ ಫಿರ್ಯಾದಿ ಕೊಟ್ಟರು. ಅಲ್ಲಿ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಫೇಕ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಜಮೀನನ್ನ ಖರೀದಿಸಿದ್ದಾರೆ ಕಿಡಿಗೇಡಿಗಳು ಅಂತ ಹೇಳಿದ್ರೆ ಯಾರಿಬ್ರು, ಏನಾಯ್ತು ಅಂತ ಹೇಳಿ? ಏನು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನಲ್ಲಿ ಜಮೀನನ್ನು ಹೊಂದಿದಂತ ಮಾಲೀಕರ ಜಮೀನನ್ನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಒಂದು ಗ್ಯಾಂಗ್ ಅವರ ಜಮೀನನ್ನು ಒಂದು ನಕಲಿ ಹೆಣ್ಣುಮಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅಥಣಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಒಂದು ಖರೀದಿ ಮಾಡ್ಕೊಂತ ಕೆಲಸ ಮಾಡ್ತಾರೆ. ಇದರ ಹಿಂದೆ ದೊಡ್ಡ ಜಾಲನೇ ಇದೆ. ಜಾಲಕ್ಕಾಗಿ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಈಗಾಗಲೇ 4 ಜನರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಹಿನ್ನೆಲೆಯಲ್ಲಿ ಈಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ಗಾಗಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದೆ, ಎಲ್ಲಿ ಮಾಡಿದ್ದಾರೆ ಮತ್ತು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನುವ ಮೂಲ ಕಾರಣಗಳನ್ನು ಪೊಲೀಸರು ಹುಡುಕಾಟದಲ್ಲಿದ್ದಾರೆ. 15 ಎಕರೆಗಿಂತ ಜಾಸ್ತಿ ಇರುವ ಜಮೀನನ್ನು ಆ ಮಹಿಳೆಯಿಂದ ವಂಚಿಸಿ ನಕಲಿ ಮಹಿಳೆಯನ್ನು ಕರೆದುಕೊಂಡು ಬಂದು ಒಂದು ಜಮೀನನ್ನು ಖರೀದಿ ಮಾಡ್ಕೊಂತ ಕೆಲಸ ಮಾಡಿದ್ದಾರೆ. ಇದು ಅಥಣಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಾಗಿದೆ. ಮೂಲತಃ ಇದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನಲ್ಲಿ ಇರ್ತಕ್ಕಂಥ ಜಮೀನು ಅಥಣಿ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಖರೀದಿ ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಕಿಡಿಗೇಡಿಗಳು. 4 ಜನರ ವಿರುದ್ಧ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ 15 ಎಕರೆ ಜಮೀನು ಸುಮಾರು ಬೆಲೆ ಬಾಳುವ ಜಮೀನಾಗಿರುತ್ತೆ. ಈ ಕಾರಣಕ್ಕಾಗಿ ಜಮೀನು ಮಾಲೀಕರು ಏನಿದ್ದಾರೆ, ಜಮೀನು ಮಾಲೀಕರು ಬೇರೆ ಸ್ಥಳದಲ್ಲಿ ಇರುವುದನ್ನು ಗುರುತಿಸಿ ಇವರು 4 ಜನರು ಸೇರಿ ಈ ನಕಲಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಅನ್ನು ದುಡ್ಡು ಕೊಟ್ಟು ಬುಕ್ಕು ಮಾಡಿಕೊಂಡು ಈ ಪ್ರಕರಣವನ್ನು ಮುಂದೆ ಹಾಕಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಹಲವು ಅಧಿಕಾರಿಗಳ ಕೈವಾಡು ಇದೆ. ಪೊಲೀಸ್ ಇಲಾಖೆಗಳು ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಪೊಲೀಸರು ಈ ಚೆನ್ನಪ್ಪ ಗೌಡಿ ಅನ್ನೋರು ಏನಿದ್ದಾರಲ್ಲ, ಚೆನ್ನಪ್ಪ ಗೌಡಿ ಅವರ ಒಬ್ರು ಬ್ರದರ್ ಪೊಲೀಸರು ಇದ್ದಾರೆ, ಅವರೇ ಇದಕ್ಕೆ ಮೂಲ ಕಾರಣ ಅಂತ ಅವರು ಮನೆಯವರು ಕೂಡ ಆರೋಪ ಮಾಡಿದ್ದಾರೆ. ಆರೋಪ ಹಿನ್ನೆಲೆಯಲ್ಲಿ ಸತ್ಯಾಸತ್ಯತೆಯನ್ನು ಪೊಲೀಸರ ಮೂಲಕ ತಿಳಿದು ಬರಬೇಕಾಗಿದೆ. ಇದಕ್ಕೆ ಸಾಕ್ಷಿಯಾದಂತ ಒಬ್ಬರು ಇದ್ದಾರೆ, ನಿಂಗಪ್ಪ ಆರ್ಯನ್ ಅವರು ಕೂಡ ಇದ್ದಾರೆ. ಅವರು ಪೊಲೀಸರನ್ನು ಮಾಹಿತಿ ಕೂಡ ತಿಳಿದು ಬಂದಿದೆ. ಇದು ಸುಮಾರು ಬೆಲೆ ಬಾಳುವ ಜಮೀನನ್ನು ಇರುವ ಕಾರಣಕ್ಕಾಗಿ ಮಾಲೀಕರು ಇಲ್ಲದ ಸಮಯದಲ್ಲಿ ಮಾಲೀಕರು ಜಮೀನಿಗೆ ಬರಲ್ಲ ಅಂತ ಹೇಳಿಬಿಟ್ಟು ಈ ಕೊಟ್ಟೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ತರ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕಾಗಿ ಬೆಳಗಾವಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಇದರ ಮೇಲೆ ಪ್ರಮುಖವಾಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಮತ್ತು ಈ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಖರೀದಿ ಮಾಡಿದಾರ ಜಿಲ್ಲಾ ಸಬ್ ರಿಜಿಸ್ಟರ್ ಅವರ ಮೇಲೆ ತುರ್ತು ಕ್ರಮ ಕೈಗೊಳ್ಳಬೇಕಂತ ನೊಂದವರು ಜಿ ಕನ್ನಡಕ್ಕೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.